ಬಿ.ಆರ್. ಪಾಟೀಲ್ ಅವರ ಆಡಿಯೋ ವೈರಲ್ ಆದ ನಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ಸಂಜೆ ಬಿ.ಆರ್. ಪಾಟೀಲ್ ಅವರನ್ನು ಕರೆದು ಮಾತನಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ.ಆರ್. ಪಾಟೀಲ್ ಹೇಳಿದ್ದಾರೆ, ನಾನು ಏನೆಲ್ಲ ಹೇಳಬೇಕು ಮುಖ್ಯಮಂತ್ರಿ ಅವರಿಗೆ ಹೇಳಿದ್ದೇನೆ, ಸಿಎಂ ಡಿ.ಸಿ.ಎಂಗೆ ವಿವರವಾಗಿ ತಿಳಿಸಿದ್ದೇನೆ. ಬೆಂಗಳೂರಿನಲ್ಲಿ ಶಾಸಕ ಬಿ.ಆರ್. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಶಾಸಕರು ಹೌದು, ಜೊತೆಗೆ ಮುಖ್ಯಮಂತ್ರಿಗಳ ಸಲಹೆಗಾರರು ಕೂಡ, ಯೋಜನಾ ಆಯೋಗದ ಉಪಾಧ್ಯಕ್ಷರು ಕೂಡ ಹೌದು. ಅವರು ಸಮಾಧಾನದಿಂದ ವಿಚಾರವನ್ನು ಕೇಳಿದ್ದಾರೆ. ಏನು ಕ್ರಮ ತೆಗೆದುಕೊಳ್ಳುತ್ತಾರೋ ನೋಡೋಣ. ಅವರಿಗೆ ಎಲ್ಲ ಬಿಟ್ಟಿತ್ತು. ಸಮಾಧಾನ ಅಸಮಾಧಾನ ನಂದೇನೂ ಇಲ್ಲ. ಏನು ನಡೆದಿದೆ ಅದನ್ನು ನೇರವಾಗಿ ಹೇಳಿದ್ದೇನೆ. ಯೋಚನೆ ಮಾಡಿ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಬಿ.ಆರ್. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಏನೆಲ್ಲ ಹೇಳಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪಕ್ಷಾಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಎಲ್ಲ ವಿವರವಾಗಿ ಹೇಳಿದ್ದೀನಿ. ಅವರು ಸಮಾಧಾನದಿಂದ ನನ್ನ ವಿಚಾರವನ್ನು ಕೇಳಿದ್ದಾರೆ. ಅವರು ಸೂಕ್ತ ಕ್ರಮ ಅವರು ಕೈಗೊಳ್ಳೋದು ಅವ್ರು ಬಿಟ್ಟಿದ್ದು. ಅಲ್ಲ, ಸಮಸ್ಯೆ ಬಗೆಹರಿಸ್ತಾರಂತ ಸರ್, ಯಾಕಂದ್ರೆ ನೀವು ಬಹಳ ಗಂಭೀರವಾದ ವಿಚಾರ ಅವ್ರಿಗೆ ಕೇಳಿ ಸರ್. ತಾವು ಆಪ್ತರು ಕೂಡ ಸಿಎಂಗೆ ಈ ಹೇಳಿಕೆಯಿಂದ ಮುಜುಗರ ಆಯಿತು ಅಂತ ಹೇಳಿದ್ರ ಸರ್? ತಮ್ಮ ಹತ್ರ ಗೊತ್ತಿಲ್ಲ, ಆ ಥರ ಹೇಳಿಲ್ಲ. ಆ ಥರ ಏನು ಹೇಳಿಲ್ಲ ತಾವು. ಅಂದ್ರೆ ಸಮಾಧಾನ ಆಯ್ತು ಸರ್ ಮುಖ್ಯಮಂತ್ರಿಗಳ? ಸಮಾಧಾನ ಅಸಮಾಧಾನ ನಂದಿನದಿರಿ. ನಾನು ನಡೆದದ್ದನ್ನ ಅವ್ರು ಇವರು ಹೇಳಿದ್ದೀನಿ. ಅವ್ರೇನು ಕ್ರಮ ಕೈಗೊಳ್ತಿತ್ತು ತಗೊಳ್ಳಿ. ಭರವಸೆ ಸಿಕ್ಕಿದೆ ಸರ್? ಭರವಸೆ ಇದೆ. ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ ಇದೆ. ಬಗೆಹರಿಸಿನಲ್ರಿ, ಅವರು ಏನು ಯೋಚನೆ ಮಾಡಿ ನಿರ್ಣಯ ತಗೋತಾರೆ. ಯೋಚನೆ ಮಾಡಿ ನಿರ್ಣಯ ತಗೋತಾರೆ. ಸರಿ ಹೋಗ್ಬೋದು ಅನ್ನೋ ವಿಶ್ವಾಸ ಇದೆಯಾ ಇದು? ಯಾರು ಅವ್ರಿಗೆ ಕೇಳ್ರಿ, ಬೇವಿಲ್ಲ.